ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅಂದರೆ ಅಮ್ಮ ಅಥವಾ ನನ್ನ ಹಸ್ಬೆಂಡ್ ಎಲ್ಲ ಹೇಳೋದು ಇದು ದೋಸೆಗೆ ಸೂಟ್ ಆಗೋದಿಲ್ಲ, ಚಪಾತಿ ರೊಟ್ಟಿಗೆ ಮಾತ್ರ ಸೂಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಈರುಳ್ಳಿ ಸ್ವಲ್ಪ ದೊಡ್ಡದಾಗೆ ಅನಿಸುತ್ತೆ. ನೀವು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳಿ. ನಂಗೆ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳೋಕೆ ಬರಲಿಲ್ಲ. ಮಿಲೆಟ್ಸು ಮತ್ತು ಒಂದಷ್ಟು ಥರದ ಕಾಳುಗಳೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟಿದ್ದೆ. ಸೊ ಅದರ ರೆಸಿಪಿ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಚಪಾತಿ ಮತ್ತು ರೊಟ್ಟಿ ಜೊತೆ ಮಾತ್ರ ಅಲ್ಲ, ದೋಸೆ ಜೊತೆನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ. ಸೊ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ದೆ. ಸೊ ಹಾಗಾಗಿ ಸ್ವಲ್ಪ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಬೆಂಡೆಕಾಯಿ ಆಲ್ರೆಡಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊತಿದ್ದೀನಿ. ಆ ಲೋಳೆ ಎಲ್ಲ ಹೋಗಬೇಕು. ಸೊ ಲೋಳೆ ಹೋಗೋವರೆಗೂ ಫ್ರೈ ಮಾಡಬೇಕು. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಕೋಬೇಕು. ಅದಾದಮೇಲಿಂದ ಟೊಮೊಟೊ ಕೂಡ 1 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಕೂಡ ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದಾದಮೇಲಿಂದ ಒಂಚೂರು ಶುಂಠಿ, ದಿಸ್ ಇಸ್ ಶುಂಠಿ, ಇದು ಬೆಳ್ಳುಳ್ಳಿ. ಇದನ್ನು ಜಜ್ಕೊಂಡು ಹಾಕೋತೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋರು ಡೈರೆಕ್ಟಾಗಿ ಅದನ್ನೇ ಆ್ಯಡ್ ಮಾಡ್ಕೋಬೋದು. ಆ್ಯಕ್ಚುಲಿ ಬೆಂಡೆಕಾಯಿ ಲೋಳೆ ತೆಗೆಯೋದಕ್ಕೆ ಸುಮಾರು ಟೈಮ್ ಬೇಕಾಗುತ್ತೆ. ಲೋಳೆ ಹೋಗೋದೇ ಇಲ್ಲ. ಸೊ ತುಂಬ ಟೈಮ್ ತೊಗೊಳುತ್ತೆ. ಅವಾಗಿಂದ ಒಂದು 10 ಮಿನಿಟ್ಸಿಂದ ಲೋಳೆ ತೆಗೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ನಿಧಾನ ಟೈಮ್ ತೊಗೋತಾ ಇದೆ. ಒಂದು ರೇಂಜಲ್ಲಿ ಆಗಿದೆ, ತುಂಬ ಕಾಯೋಕ್ಕಾಗಲ್ಲ, ತೆಗೆದುಬಿಡ್ತಾ ಇದ್ದೀನಿ. ಸೊ ಒಂದು ರೇಂಜಲ್ಲಿ ಹೋಗಿದೆ, ಲೋಳೆ ಎಲ್ಲ ಸ್ವಲ್ಪ ಹೋಗಿದೆ. ಆ್ಯಕ್ಚುಲಿ ಇವತ್ತಿಗೆ ಇರೋದು ದೋಸೆ ಆಲ್ರೆಡಿ ಹಿಟ್ಟೆಲ್ಲ ಹಾಕಿ ಕಲಿಸ್ಕೊಂಡು ನೆನ್ನೆ ರುಬ್ಬಿಟ್ಟು ಎಲ್ಲ ಆಗಿದೆ. ಬಟ್ ನನಗೆ ಬೆಂಡೆಕಾಯಿ ಪಲ್ಯ ತಿನ್ನಬೇಕು ಅನಿಸ್ತಿರೋದ್ರಿಂದ ತುಂಬ ಅನ್ನಿಸ್ತಿತ್ತು. ಸೊ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ. ಆಮೇಲೆ ಎಲ್ಲ ಹೇಳಿದ್ರು, ಸೊ ಇದು ಬೆಂಡೆಕಾಯಿ ಅಂದರೆ ಅಮ್ಮ ಅಥವಾ ನನ್ನ ಹಸ್ಬೆಂಡ್ ಎಲ್ಲ ಹೇಳಿದ್ರು, ಇದು ದೋಸೆಗೆ ಸೂಟ್ ಆಗೋದಿಲ್ಲ, ಚಪಾತಿ ರೊಟ್ಟಿಗೆ ಮಾತ್ರ ಸೂಟ್ ಆಗುತ್ತೆ ಅಂತ. ಓಕೆ, ಓಕೆ, ನಾನು ಹೆಚ್ಬಿಟ್ಟಿದ್ದೀನಿ ಆಲ್ರೆಡಿ, ನಂಗೆ ತಿನ್ನಬೇಕು ಅಂತ ಅನ್ನಿಸ್ತದೆ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ. ಇಟ್ಸ್ ಓಕೆ, ದೋಸೆಗಾದ್ರೇನು ಚಪಾತಿಗಾದ್ರೇನು ಎಲ್ಲ ಒಟ್ಟಿಗೆ ಹೋಗುತ್ತೆ. ಆ್ಯಂಡ್ ತಿನ್ನಬೇಕು ಅಂತ ಬೇರೆ ತುಂಬ ಅನ್ನಿಸ್ತಿತ್ತು. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಬಾಣಲಿ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಅದೇ ಬಾಣಲಿನೇ ಸ್ವಲ್ಪ ಕರೆ ಆಗಿತ್ತು. ಸೊ ಅದನ್ನು ತೊಳ್ಕೊಂಡು ಬಾಣಲಿ ಕೂಡ ಇಟ್ಟಿದ್ದೀನಿ. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೋಬೇಕು. ಇದೇನೋ ಲೈಟ್ ಆ್ಯಕ್ಚುಲಿ ಫ್ಲ್ಯಾಶ್ ಆಗ್ತಿದೆ. ಐ ಡೋಂಟ್ ನೋ ವೈ. ಓಕೆ, ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಕಾದಾದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು. ಆನಿಯನ್ ಹಾಕಿದ್ದೀನಿ, ಆನಿಯನ್ ಕೂಡ ಫ್ರೈ ಮಾಡ್ತಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಿದ್ದೀನಿ. ಸೊ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇದನ್ನು. ಸೊ ಈರುಳ್ಳಿ ಸ್ವಲ್ಪ ಮಾಗಿದೆ. ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3/4 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊತಿದ್ದೀನಿ. ಅದರ ಜೊತೆಗೆ ಒಂದು 3/4 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಒಂದು ಚಿಗೂರು ಅರಿಶಿನ ಹಾಕ್ಕೊತಾ ಇದ್ದೀನಿ. ನಾನು ಉಪ್ಪು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಹಾಕಿದ್ದೆ, ಹಾಗಾಗಿ ಈಗ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ಸೊ ಮೆಣಸಿನ್ಕಾಯಿ ಏನೂ ಹಾಕಿಲ್ಲ ನಾವು, ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಅಥವಾ ಖಾರದ ಮೆಣಸಿನ್ಕಾಯಿ ಏನೂ ಹಾಕಿಲ್ಲ. ಸೊ ಹಾಗಾಗಿ ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪೌಡರ್ ಎರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಈರುಳ್ಳಿ ಸ್ವಲ್ಪ ದೊಡ್ಡದಾಗೆ ಅನಿಸುತ್ತೆ. ನೀವು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳಿ. ನಂಗೆ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳೋಕೆ ಬರಲಿಲ್ಲ. ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ. ಅದೆಲ್ಲ ಕುದಿಬೇಕು, ಕುದೀಲಿ. ನೀವು ಬೇಕಾದರೆ ಧನಿಯಾ ಪುಡಿ ಆ್ಯಂಡ್ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ನಾನೇನು ಆ್ಯಡ್ ಮಾಡಿಲ್ಲ ಇಲ್ಲಿ. ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಅದಾದಮೇಲೆ ಬೆಂಡೆಕಾಯಿ ಹಾಕಬೇಕು. ಇದಕ್ಕೆ ನಾನು ಜಾಸ್ತಿ ನೀರು ಹಾಕಿಲ್ಲ, ಜಸ್ಟ್ ಸ್ವಲ್ಪ ನೀರು ಹಾಕ್ಬಿಟ್ಟು ಫ್ರೈ ಮಾಡೋಕ್ಕಿದೆ. ಬಿಕಾಸ್ ಇದು ಗೊಜ್ಜು ಥರ ಆಗೋದು ಬೇಡ, ಪಲ್ಯ ಥರ ಆಗಬೇಕು. ಸೊ ಹಾಗಾಗಿ ಇಷ್ಟು ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ನೀವು ಬೆಂಡೆಕಾಯಿ ಹಾಕ್ಕೊಬೋದು. ಸೊ ನಾನಿಲ್ಲಿ ಬೆಂಡೆಕಾಯಿ ಆ್ಯಡ್ ಮಾಡ್ತಿದ್ದೀನಿ. ಬೆಂಡೆಕಾಯಿ ಫ್ರೈ ಮಾಡೋದೊಂದೇ, ಲೋಳೆ ತೆಗಿಯೋದೊಂದೇ ಸ್ವಲ್ಪ ಲಾಂಗ್ ಟೈಮ್ ಆಗೋದು. ಅದು ಬಿಟ್ಟರೆ ನಾರ್ಮಲ್ಲಾಗಿ ಈಸಿನೇ ಇದೆ ಇದು ಮಾಡೋದು, ಆರಾಮಾಗಿ ಮಾಡ್ಬಿಡ್ಬೋದು.
ನೀವು ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಸೊ ಇನ್ನೊಂದು ಲಿಡ್ ಕ್ಲೋಸ್ ಮಾಡಿದೆ ಹೀಗೇ ಒಂದು 2 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಓಕೆ, ಈಗ ತಾನೇ ಫ್ರೆಶ್ ಆಗಿ ಬಂದೆ. ಸೊ ಬೆಂಡೆಕಾಯಿ ಕಾಯೋಕ್ಕೆ ಒಂದು 2ರಿಂದ 3 ನಿಮಿಷ ಆದಮೇಲಿಂದ ಸ್ಟವ್ ಆಫ್ ಮಾಡಿಬಿಟ್ಟೆ. ಇವಾಗ ಎಣ್ಚಿಟ್ಟಿದ್ದೀನಿ, ದೋಸೆ ಹಾಕಬೇಕು, ಮಲ್ಟಿಗ್ರೇನ್ ದೋಸೆ. ನಾನು ರಾತ್ರಿನೇ ರುಬ್ಬಿಟ್ಟಿದ್ದೆ, ಬ್ಯಾಟರ್ ರೆಡಿ ಮಾಡಿದ್ದೆ, ಫರ್ಮೆಂಟ್ ಆಗೋಕ್ಕೂ ಬಿಟ್ಟಿದ್ದೆ. ಸೊ ಮಿಲ್ಲೆಟ್ಸು ಮತ್ತು ಒಂದಷ್ಟು ಥರದ ಕಾಳುಗಳೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟಿದ್ದೆ. ಸೊ ಅದರ ರೆಸಿಪಿ ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ. ಸೊ ಇವಾಗ ಹೆಂಚು ಕಾಯ್ತಾ ಇದೆ, ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ, ಮಾಡ್ಕೊಳ್ಳೋಣ ಬನ್ನಿ. ಈ ಕಡೆನೂ ಕಾಯ್ಕಿಟ್ಟಿದ್ದೀನಿ. ದೋಸೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಈಗ ತಿನ್ನುವ ಸಮಯ. ಟೇಸ್ಟ್ ಹೇಗಿದೆ ಅಂತ ತಿಂದು ನೋಡಿ ಹೇಳ್ತೀನಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಾಗಿದೆ. ಚಪಾತಿ ಮತ್ತು ರೊಟ್ಟಿ ಜೊತೆ ಮಾತ್ರ ಅಲ್ಲ, ದೋಸೆ ಜೊತೆನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಚೆನ್ನಾಗೇ ಇದೆ, ನಾಟ್ ಬ್ಯಾಡ್ ಆ್ಯಕ್ಚುಲಿ. 3 ಜೊತೆನೂ, ಅಂದರೆ ರೊಟ್ಟಿ ಚಪಾತಿ ದೋಸೆ 3 ಜೊತೆನೂ ಹೋಗುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ರೊಟ್ಟಿ ಮತ್ತು ಚಪಾತಿಗೆ ಜಾಸ್ತಿ ಹೊಂದ್ಕೊಳ್ಳುತ್ತೆ ಅನ್ಕೋತೀನಿ. ಬಟ್ ದಿಸ್ ಈಸ್ ಆಲ್ಸೋ ವೆರಿ ನೈಸ್ ಆ್ಯಕ್ಚುಲಿ. ಟೇಸ್ಟ್ ತುಂಬ ಚೆನ್ನಾಗಾಗಿದೆ. ಎಸ್, ಇದಾಗಿತ್ತು ಬೆಂಡೆಕಾಯಿ ಪಲ್ಯದ ರೆಸಿಪಿ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.